ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಗೌರಿ ಕಲ್ಯಾಣ ಧಾರಾವಾಹಿಯ ನಾಡಿನ ಸಂಚಿಕೆಯಲ್ಲಿ ಏನೇನೆಲ್ಲ ಆಗುತ್ತೆ ಅಂತ ನೋಡೋಣ. ನೀವಿನ್ನು ಸಬ್ಸ್ಕ್ರೈಬ್ ಮಾಡಿದ ವೀಡಿಯೋಸ್ಗಳನ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ವಿಡಿಯೋಗಳು ಇಷ್ಟ ಆಗ್ತಾ ಇದ್ದಾವೆ ಅಂದರೆ ಲೈಕ್ ಮಾಡಿ. ಸಂಚಿಕೆ ಆರಂಭದಲ್ಲಿ ಈ ಕಡೆ ಗೌರಿ ನಮ್ಮ ಶ್ಯಾಮ್ಗೆ ಅರ್ಥ ಮಾಡಿ ಹೇಳ್ತಾರೆ. ಈ ಹುಡುಗಿ ಎಲ್ಲಿಗೆ ಯಾವೊಂದು ಪ್ಲೇಸ್ಗೆ ಈ ಲೆಟರಲ್ಲಿ ಬರೆದಿದ್ದಾಳೆ ಅನ್ನೋದು ಗೌರಿಗೆ ಮಾತ್ರ ಅರ್ಥ ಆಗುತ್ತೆ. ಏನಪ್ಪ ಅಂದರೆ ಕಮಲಾ ರೆಸಾರ್ಟ್ ಪಕ್ಕ ಈಗ ಇರುವಂಥ ರೆಸ್ಟೋರೆಂಟ್ ಒಂದರಲ್ಲಿ ಈ ಕಡೆ ಈ ಹುಡುಗಿ ಕಾಯ್ತಾ ಇರ್ತಾಳೆ, ನೀವು ಅಲ್ಲಿಗೆ ಹೋಗಿ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಅದು ಹೆಂಗೆ ಅಷ್ಟು ಪರ್ಫೆಕ್ಟಾಗಿ ಹೇಳ್ತೀಯ ಅಂದ್ಬಿಟ್ಟು ವಿವೇಕ್ ಹೇಳ್ತಾರೆ. ಹೆಂಗೆ ಅಂದರೆ ಇದರಲ್ಲಿ ಬರ್ದಿರೋದೇ ಆ ರೀತಿ ಇದೆ, ಸೊ ಇದನ್ನು ಅರ್ಥ ಮಾಡ್ಕೊಂಡವ್ರಿಗೆ ಮಾತ್ರ ಅರ್ಥ ಆಗುತ್ತೆ ಅಂದ್ಬಿಟ್ಟು ಹೇಳ್ತಾರೆ. ಅದಕ್ಕೆ ಸೂಪರ್, ಅದಕ್ಕೆ ನನಗಿದೇನು ಅಂತಲೇ ಅರ್ಥ ಆಗಲಿಲ್ಲ ಅಂದಾಗ, ಅಲ್ಲ ಈ ಥರ ಲೆಟರ್ ಬರ್ದಿರೋ ಅಭಿಮಾನಿ ಇನ್ಯಾರೋ ನಾನು ಕಾಣೆ ಅಂತೇಳ್ಬಿಟ್ಟು ಚಂಚಲ ಹೇಳ್ತಾಳೆ. ಯಾರೋ ಇವಳಿಗೆ ಬೇಕು ಅಂತಲೇ ಮಾಡ್ತಾ ಇರಬೇಕು ಅಂತೇಳ್ಬಿಟ್ಟು ಹೇಳ್ತಾ ಇರ್ತಾರೆ. ಇಲ್ಲ, ಈ ಶ್ಯಾಮ್ನ ಲವ್ ಮಾಡ್ತಿರ್ಬೇಕು ಅಂತ ಆ ಕಡೆ ಅಲ್ಲಿ ಕೂತಿದ್ದಂಥ ಮೋನಿಕಾ ಹೇಳ್ತಾ ಇರ್ತಾಳೆ. ಅಂದರೆ ಗೌರಿ ಮಾತ್ರ ಅದರಲ್ಲಿ ಇರೋವಂಥ ಒಗಟನ್ನ ಬಿಡಿಸಿ ಅಚ್ಚುಕಟ್ಟಾಗಿ ಹೇಳ್ತಾಳೆ ನಮ್ಮ ಶ್ಯಾಮ್ಗೆ. ಇನ್ನು ಈ ಕಡೆ ನಮ್ಮ ಆಶಾ ಇದ್ದೋಳು, ನಿನ್ನ ಗಂಡ ಚೆಂಗ್ಲು ಬಿದ್ದುಕೊಂಡು ನಿನ್ನಿಂದೆ ಓಡೋಗಿದ್ನಲ್ಲ, ಆ ರೀತಿ ನನ್ನ ಮಗ ಅಲ್ಲ, ನನ್ನ ಮಗ ಒಳ್ಳೆಯವನು, ಒಳ್ಳೆ ಬುದ್ಧಿವಂತ, ನಿನ್ನ ಗಂಡನ ನೋಡ್ಕೊ ಅಂತೇಳ್ಬಿಟ್ಟು ಆಶಾ ಸರಿಯಾಗಿ ಹೋಗಿದ್ದಾಳೆ. ಅಯ್ಯೋ ಆಂಟಿ ನಾನೇನು ಹೇಳಿದೆ ಅಂದಾಗ ಮತ್ತೆ ಯಾರೋ ಅಭಿಮಾನಿ ಬರೆದಿರೋದಕ್ಕೆ ಏನೇನೋ ಹುಟ್ಟಿಸ್ತೀಯ ಅಂದ್ಬಿಟ್ಟು ಸರಿಯಾಗಿ ಹೋಗಿದ್ದಾಳೆ ಈ ಮೋನಿಕಾಗೆ. ಇನ್ನು ಶ್ಯಾಮ್ ಅವರೇ, ನಾನು ಹೇಳ್ತಿರೋ ಪ್ಲೇಸಲ್ಲಿ ಹುಡುಗಿ ಇದ್ದೇ ಇರ್ತಾಳೆ, ನೀವು ಹೋಗಿ ಈ ಲೆಟರ್ನ ತಾಂಡು ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಇನ್ನು ಸರಿತಾ ಇದ್ದೋಳು, ನೋಡಪ್ಪ ಶ್ಯಾಮ್, ನಿನ್ನ ಲೈಫ್ನ ಹಾಳು ಮಾಡ್ಕೋಬೇಡ. ನಮ್ಮ ಮಕ್ಕಳಂತೂ ಪ್ರೀತಿ ಪ್ರೇಮ ಅಂತ ಬಿದ್ದು ಈ ಥರ ಮದುವೆ ಮಾಡಿಕೊಂಡು ಲೈಫ್ ಹಾಳು ಮಾಡಿಕೊಂಡ್ರು, ನೀನಾದರೂ ಸ್ವಲ್ಪ ಚೆನ್ನಾಗಿರು ಅಂತೇಳ್ಬಿಟ್ಟು ಹೇಳ್ತಾರೆ. ಇಷ್ಟೊಂದು ಕ್ಲಿಯರ್ ಕಟ್ಟಾಗಿ ಇವಳು ಲೆಟ್ರಲ್ಲಿರೋದು ಹೇಳ್ತಾ ಇದ್ದಾಳೆ ಅಂದರೆ ನನಗೆ ಯಾಕೋ ಈ ಗೌರಿನೇ ಈ ಲೆಟ್ರು ಬರೆದಿರಬೇಕು ಅಂತೇಳ್ಬಿಟ್ಟು ಚಂಚಲ ಹೇಳ್ತಾಳೆ. ನಿನ್ನ ಕೆಟ್ಟ ಮನಸ್ಸಿಗೆ ಎಲ್ಲ ಇದೇ ರೀತಿ ಕೆಟ್ಟ ಬುದ್ಧಿನೇ ಬರೋದು ಬಿಡು ಅಂತೇಳ್ಬಿಟ್ಟು ಜ್ಞಾನೇಶ್ ಹೇಳ್ತಾರೆ ಚಂಚಲಾಗೆ. ಅಲ್ಲ ಗೌರಿ ಯಾಕೆ ಬರೀತಾಳೆ ಅಂದಾಗ ಸರಿಯಾಗಿ ಹೇಳ್ದೆ ಕಣ ಮಗನೆ, ಗೌರಿಗೆ ಯಾಕೆ ಆ ಲೆಟ್ರಲ್ಲಿ ಇರೋದನ್ನ ಎಷ್ಟು ಬುದ್ಧಿವಂತಿಕೆ ಓಡಿಸಿ ಅವಳು ಹೇಳಿದಾಳೆ, ಅದನ್ನು ಅಪ್ರಿಷಿಯೇಟ್ ಮಾಡೋದು ಬಿಟ್ಟು ಅವಳೇ ಲೆಟ್ರು ಬರೆದಿದ್ದಾಳೆ ಅಂತ ಹೇಳ್ತಾಳೆ. ಬರೀ ಹೊಟ್ಟೆ ಉರಿ ಬೀಳೋದೆ ಅಂದ್ಬಿಟ್ಟು ಚಂಚಲಂಗೆ ಅಜ್ಜಿ ಬೈತಾರೆ. ಇರಲಿ ಬಿಡಿ ಶ್ಯಾಮ್, ನೀವು ಹೋಗಬೇಕಾದ್ರೆ ಏನಾದರೂ ಗಿಫ್ಟ್ ತೊಗೊಂಡೋಗಿ ಅಂತೇಳ್ಬಿಟ್ಟು ಗೌರಿ ಹೇಳ್ತಾಳೆ. ಥ್ಯಾಂಕ್ಸ್, ಅದಕ್ಕೆ ನೀವು ಹೇಳಿದ್ಕೆ ತುಂಬಾ ಹೆಲ್ಪ್ ಆಯಿತು ಅಂದಾಗ, ಹೋಗೋ ಅದು ಯಾರು ಅಭಿಮಾನಿ ಅಂತ ನೋಡು ಅಂತೇಳ್ಬಿಟ್ಟು ಆಶಾನು ಸಹ ಹೇಳ್ತಾರೆ. ಇನ್ನು ಶ್ಯಾಮ್ ಅವರು ಫುಲ್ಲು ಖುಷಿಯಾಗಿ ಆ ಲೆಟ್ರ್ ಯಾರು ಬರೆದಿರ್ಬೋದು ಅಂತ ನೋಡೋಕ್ಕೆ ಹೋಗ್ತಾರೆ. ತಾತ ಈಚೆ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ತಾರೆ. ಅಲ್ಲಿಗೆ ವಿವೇಕ್ನ ಹೇಳ್ತಾರೆ. ವಿವೇಕ್ ಬಂದು, ತಾತ ಏನು ಹೇಳಿ ಇಷ್ಟೊಂದು ಸೀರಿಯಸ್ ಆಗಿದ್ದಾರೆ ಅಂದರೆ ಏನೋ ಗಂಭೀರವಾಗಿರೋ ವಿಷಯನೇ ಇರಬೇಕು ಹೇಳಿ ಅಂದಾಗ, ಏನಪ್ಪ ವಿವೇಕ್, ನೀನು ಮತ್ತು ನಿನ್ನ ಹೆಂಡತಿ ಚೆನ್ನಾಗಿಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತು. ಅಲ್ಲ, ನೀನು ಒಂದು ಹೆಣ್ಣನ್ನ ಆ ರೀತಿ ಮಳೇಲಿ ನೆನೆಸ್ದಲ್ಲ, ಅದು ನೀನು ಅವಳನ್ನೆಲ್ಲ ಕಡೆ ನೆನೆಸಿರೋದು, ನಮ್ಮ ಮನೆತನ ಗೌರವನ ನೆನೆಸಿರೋದು. ನಾನು ನಿಮ್ಮ ಅಜ್ಜಿ ಎಷ್ಟು ಸತಿ ಜಗಳ ಆಡಿದ್ದೀವಿ ಗೊತ್ತಾ, ಅದು ಬಾಯಿ ಮಾತ್ಕಾಡಿರೋ ಜಗಳ, ಮನಸ್ಸಲ್ಲಿ ಒಬ್ಬರನ್ನ ಬಿಟ್ಕೊಡ್ತಾ ಇರಲಿಲ್ಲ. ಆದರೆ ನನಗೊಂದು ಗೊತ್ತಾಗ್ತಿಲ್ಲ, ನಿನ್ನ ಮದುವೆ ಆದಮೇಲೆ ನೀನಿನ್ನೂ ನಿಮ್ಮ ಅಮ್ಮನ ಮಾತೇ ಕೇಳ್ಕೊಂಡು ಕೂತಿರೋದು, ನೀನು ಮತ್ತು ಗೌರಿ ಚೆನ್ನಾಗಿಲ್ಲದೆ ಇರುವಂಥದ್ದು. ನಮ್ಮ ಈ ದಿನ ಬಂದು ಕುಟುಂಬ ಏನಿದೆ ಇದು ಬೆಳೀತಾ ಹೋಗಬೇಕು, ವಂಶ ಪಾರಂಪರ್ಯವಾಗಿ ನಡೀತಾ ಹೋಗಬೇಕು. ನಿಮ್ಮಿಬ್ಬರನ್ನ ನೋಡಿದ್ರೆ ನನಗೆ ಯಾಕೋ ಆ ರೀತಿ ಅನಿಸ್ತಾ ಇಲ್ಲ. ಅಲ್ಲ ಕಣೋ, ಗೌರಿಗಿಂತ ಒಳ್ಳೆ ಹುಡುಗಿ ನಿನಗೆ ಬೇಕಾ? ಅವಳು ಈ ಮನೇಲಿ 1 ರೂಪಾಯಿನೂ ಬಿಟ್ಟಿಲ್ಲ. ಬೇರೆ ಯಾರಾದರೂ ಆಗಿದ್ರೆ ಬಳ್ಕೊಂಡು ಹೋಗ್ಬಿಡ್ತಿದ್ರು. ಚಿನ್ನ, ಇಷ್ಟೊಂದು ಕೋಟಿ ಹಣ ಇದ್ರೂ ತನ್ನ ಸ್ವಾಭಿಮಾನ ಕಲೆಯಿಂದ ತನ್ನ ಎತ್ತ ಮನೆಗೆ ಅವಳು ಎಲ್ಪ್ನ ಮಾಡ್ತಾ ಇದ್ದಾಳೆ. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ವಿವೇಕ್, ನಿಮ್ಮ ಅಮ್ಮನ ಥರ ನೀನು ಸಹ ಗೌರಿನ ತಪ್ಪಾಗಿ ತಿಳ್ಕೊಬೇಡ. ಅವಳು ತುಂಬ ಒಳ್ಳೆಯವಳು, ಬುದ್ಧಿವಂತೆ ಅಂತೇಳ್ಬಿಟ್ಟು ಛಲಗಾತಿ ಅಂದ್ಬಿಟ್ಟು ತಾತ ಹೇಳ್ತಾರೆ. ನೋಡಿ, ಇನ್ನು ಮುಂದೇನಾದರೂ ಈ ಜಗಳ ಬಿಟ್ಟು ನೀವಿಬ್ಬರು ಸಾಂಸಾರಿಕ ಜೀವನದಲ್ಲಿ ಖುಷಿಯಾಗಿರಿ. ನಾವು ಸಹ ವಂಶ ಬೆಳೆಯೋದನ್ನ ನೋಡಬೇಕಲ್ವ, ನಿಮಗೊಂದೆರಡು ಮಕ್ಕಳಾದರೆ ನಮಗೂ ಅಷ್ಟೇ ಖುಷಿ ಅಂತೇಳ್ಬಿಟ್ಟು ತಾತ ಹೇಳ್ತಾರೆ. ಈ ವಿಚಾರನ ನಿನಗೆ ಹೇಳಬೇಕು ಅಂತ ಮನಸ್ಸಲ್ಲಿ ಕೊರಿತಿತ್ತು, ಅದಕ್ಕೆ ಹೇಳಿದೆ. ನೋಡಲ್ಲಿ ಗೌರಿ ಏನು ಮಾಡ್ತಾಯಿದ್ದಾಳೆ ಅಂದರೆ ಗಿಡಕ್ಕೆ ನೀರು ಹಾಕ್ತಿದ್ದಾಳೆ ತಾತ ಅಂದಾಗ, ಗಿಡಕ್ಕೆ ನೀರು ಹಾಕ್ತಿಲ್ಲ ಕಣೋ, ನಮ್ಮ ದಿನ ಬಂದು ಕುಟುಂಬಕ್ಕೆ ಅವಳು ಒಂಥರ ಬೇರ್ಗೆ ನೀರು ಹಾಕ್ತಾ ಇದ್ದಾಳೆ, ನೀರು ಹಾಕಿ ಇನ್ನೂ ಗಟ್ಟಿ ಮಾಡ್ತಾ ಇದ್ದಾಳೆ. ಇಲ್ಲೇ ಅರ್ಥ ಮಾಡ್ಕೊ ಗೌರಿ ಎಷ್ಟು ಒಳ್ಳೆಯವಳು ಅಂತ. ಇನ್ನು ಮುಂದಕ್ಕಾದರೂ ಸಾಂಸಾರಿಕ ಜೀವನದಲ್ಲಿ ಇಬ್ಬರು ಚೆನ್ನಾಗಿರಿ ಅಂತೇಳ್ಬಿಟ್ಟು ತಾತ ಟಿಪ್ಸ್ನ ಕೊಡ್ತಾರೆ. ಈಗ ವಿವೇಕ್ಗೆ ಗೊತ್ತಾಗುತ್ತೆ, ಗೌರಿ ಜೊತೆ ನಾನು ಚೆನ್ನಾಗಿರಬೇಕು, ನಾವಿಬ್ಬರು ಗಂಡ ಹೆಂಡತಿ ಥರ ಯಾಕಿರಬಾರ್ದು, ಗೌರಿ ಪುಣ್ಯವತಿ ಇಷ್ಟು ಒಳ್ಳೆಯವಳು, ನಾನು ಯಾಕೆ ಈ ರೀತಿ ಆಗಿದ್ದೀನಿ ಅಂದ್ಬಿಟ್ಟು ವಿವೇಕ್ ಯೋಚನೆ ಮಾಡ್ತಾರೆ. ಇನ್ನು ನಮ್ಮ ಶ್ಯಾಮ್ ಆ ಒಂದು ಟೇಬಲ್ ಹತ್ರ ಬಂದು, ವಾವ್ ರೋಸ್ ಇಟ್ಟಿದ್ದಾರೆ ಅಂದರೆ ಖಂಡಿತ ಇವರೇ ಇರಬೇಕು, ನೀವು ಇದೇ ಜಾಗಕ್ಕೆ ಬಂದಿದ್ದೀರಾ, ಕರೆಕ್ಟಾಗಿದೆ ಅಂದ್ಬಿಟ್ಟು ಹೇಳ್ತಾರೆ. ಒಬ್ಬ ಅಜ್ಜಿ ಬರ್ತಾರೆ. ಅಯ್ಯೋ ದೇವರೇ ಇವರಾ ಅಂತೇಳ್ಬಿಟ್ಟು ಶ್ಯಾಮ್ ಬೇಜಾರಾಗ್ತಾರೆ. ಮತ್ತೊಬ್ಳು ಹುಡುಗಿ ಬರ್ತಾಳೆ, ಅವಳು ಆಗಿರಲ್ಲ. ನಂತರ ಒಬ್ಳು ಹುಡುಗಿ ಬರ್ತಾಳೆ, ತುಂಬ ಬ್ಯೂಟಿಫುಲ್ಲಾಗಿರ್ತಾಳೆ, ನೋಡೋಕ್ಕೆ ಸಖತ್ತಾಗಿರ್ತಾಳೆ. ಇವಳು ನೋಡಿದ ತಕ್ಷಣವೇ ಶ್ಯಾಮ್ ಅವರು ಫಿದಾ ಆಗ್ಬಿಡ್ತಾರೆ. ಸೊ ನೀವೇನಾ ನನಗೆ ಬರೆಯಳಿದ್ದು ಅಂದಾಗ, ನಾನೇ ನಿಮ್ಮ ಅಭಿಮಾನಿ ಅಂತೇಳ್ಬಿಟ್ಟು ಹೇಳ್ತಾರೆ. ಹಾಯ್, ನಿಮ್ಮ ಹೆಸರೇನು ಅಂತ ಗೊತ್ತಾಗಲಿಲ್ಲ ಅಂದಾಗ, ನನ್ನ ಹೆಸರು ಇನ್ನೂ ಕಂಡಿಡ್ದಿಲ್ವ ನೀವು ಅಂದಾಗ, ಏನಿರ್ಬೋದು ಕಾದಂಬರಿನ ಅಲ್ಲ ಅಂದಾಗ, ಲೇಖನ ನೋವೇ ಕವನದಲ್ಲೇ, ಸೊ ನೀವು ಬರೆಯೋ ಕವಿತೆ ಅದರಲ್ಲೇ ನನ್ನ ಹೆಸರು ಸಹ ಇರುತ್ತೆ ಅಂದ್ಬಿಟ್ಟು ಹುಡುಗಿ ಹೇಳ್ತಾಳೆ. ಮತ್ತು ಏನಿರ್ಬೋದು ಅಂತ ಹೆಸರು ಅಂತೇಳ್ಬಿಟ್ಟು ಕವಿತಾ ಅಂದಾಗ, ನೋ
ಅಂದಾಗ ಓಕೆ ಗೊತ್ತಾಯಿತು ಕವನ ಅಂದಾಗ ಎಸ್ ಐ ಆಮ್ ಕವನ, ನಾನೇ ನಿಮ್ಮ ಅಭಿಮಾನಿ ಅಂತೇಳ್ಬಿಟ್ಟು ಥ್ಯಾಂಕ್ಸ್ ಕೊಡ್ತಾಳೆ. ನೋಡಿ ನಾನು ಇಷ್ಟು ದಿನ ನಿಮ್ಮ ಕವಿತೆಗಳನ್ನ ಓದ್ತಾ ಇದ್ದೆ, ನಿಮ್ಮ ಬಗ್ಗೆ ತಿಳ್ಕೊಬೇಕು ಅಂತ ತುಂಬ ಆಸೆ ಇತ್ತು ಅಂದಾಗ, ನಿಮ್ಮನ್ನು ನೋಡ್ತಾ ಇದ್ದರೆ ಮಾತೇ ಬರ್ತಿಲ್ಲ ಅಂದಾಗ, ಯಾಕೆ ಏನು ಮಾತೇ ಆಡ್ತಿಲ್ಲ ಅಂದಾಗ, ಅಷ್ಟು ಚೆನ್ನಾಗಿದ್ದೀರಾ ನೀವು ತುಂಬ ಚೆನ್ನಾಗಿದ್ದೀರಾ ಅಂದ್ಬಿಟ್ಟು ಶ್ಯಾಮ್ ಹೇಳ್ತಾನೆ. ಸರಿ ನಿಮ್ಮ ಲೈಫಲ್ಲಿ ಯಾವ ಹುಡುಗಿನೂ ಇಲ್ಲಿವರೆಗೂ ಬಂದೇ ಇಲ್ವಾ ಅಂತ ಹೇಳ್ಬಿಟ್ಟು ಹುಡುಗಿ ಕೇಳ್ತಾಳೆ. ಆ ಥರ ಎಲ್ಲ ಯಾರೂ ಇಲ್ಲ, ನನ್ನ ಲೈಫಲ್ಲಿ ಯಾರು ತಾನೇ ಇರ್ತಾರೆ ಅಂದ್ಬಿಟ್ಟು ಕಡೆ ಶ್ಯಾಮ್ ಹೇಳ್ತಾರೆ. ಆ ಕಡೆ ನಮ್ಮ ಚಿನ್ನು ಆಗಲೇ ಅಲ್ಲ ಈ ಮನುಷ್ಯ ಎಲ್ಲೋದ, ಟೈಮ್ ಸರಿಯಾಗಿ ಬರೋದೇ ಇಲ್ಲ ಅಂತಾನೆ, ಎಲ್ಲೋದ ಅಂತಲೇ ಗೊತ್ತಾಗ್ತಿಲ್ವಲ್ಲ ಅಂತೇಳ್ಬಿಟ್ಟು ನೋಡ್ತಾ ಇರ್ತಾಳೆ. ಇನ್ನು ಈ ಕಡೆ ಹುಡುಗಿ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಸಾಕು, ಚಿನ್ನು ಫೋನ್ ಬರ್ತಾ ಇರುತ್ತೆ. ಶ್ಯಾಮ್ ಅದನ್ನು ನೋಡಿ ಅಯ್ಯೋ ಇವಳು ಯಾಕೆ ಈ ಟೈಮ್ಗೆ ಮಾಡ್ತಾ ಇದ್ದಾಳಪ್ಪ, ಇಲ್ಲಿ ಮಾತಾಡೋಕ್ಕೂ ಬಿಡ್ತಾ ಇಲ್ವಲ್ಲ ಅಂತೇಳ್ಬಿಟ್ಟು ಯೋಚನೆ ಮಾಡ್ತಿರ್ತಾರೆ. ಸರಿ ಮಾತಾಡಿ, ಯಾಕೆ ಹೆದರ್ಕೊತಾ ಇದ್ದೀರ ಅಂದಾಗ, ಅಷ್ಟೊಂದು ಇಂಪಾರ್ಟೆಂಟ್ ಕಾಲ್ ಏನಲ್ಲ, ನೀವು ಮಾತಾಡಿ ಅಂದ್ಬಿಟ್ಟು ಶ್ಯಾಮ್ ಹೇಳ್ತಾರೆ. ಓ ಹೌದಾ, ನಿಮ್ಮ ಕವಿತೆಗಳನ್ನ ಓದ್ತಾ ಇದ್ದೆ, ನೀವು ಎಷ್ಟು ಚೆನ್ನಾಗಿ ಕವಿತೆನ ಬರೀತಿರೋ, ನಿಮ್ಮ ಹುಡುಗಿನ ಅಷ್ಟೇ ಚೆನ್ನಾಗಿ ಪ್ರೀತಿ ಮಾಡ್ತೀರಾ ಅನಿಸುತ್ತೆ ಅಲ್ವ ಅಂದಾಗ, ಹೌದು ನಾನು ಪ್ರೀತಿ ಮಾಡೋ ಹುಡುಗಿಗೆ ಕವನಗಳಲ್ಲೇ ಅವಳಿಗೆ ದಿನಾನೂ ಸಹ ಕವನ ಹೇಳೋದೇ ನನ್ನ ಕೆಲಸ ಅಂದ್ಬಿಟ್ಟು ಹೇಳ್ತಾ ಇರ್ತಾರೆ. ನಿಮ್ಮ ಲೈಫಲ್ಲಿ ಇಷ್ಟು ಒಳ್ಳೆ ಕವಿತೆ ನೀವು ಬರೆದಿದ್ರು ಯಾರೂ ಪ್ರೀತಿ ಮಾಡೋರು ಲವ್ವರ್ ಇಲ್ಲ ಅಂದರೆ ನಂಬಕ್ಕೆ ಆಗಲ್ಲ ಅಂತ ಹೇಳ್ಬಿಟ್ಟು ಹುಡುಗಿ ಹೇಳ್ತಾಳೆ. ಈ ಚಿನ್ನು ಒಂದೇ ಸಮ ಫೋನ್ ಮಾಡ್ತಾನೆ ಇರ್ತಾಳೆ. ಸರಿ ಆ ಹುಡುಗಿ ಫೋನ್ನ ಪಿಕ್ ಮಾಡಿ ಯಾರದು ನೋಡೋಣ ಅಂದಾಗ ಪಿಕ್ ಮಾಡಲ್ಲ ಶ್ಯಾಮು. ನಿಮಗೊಂದು ಗಿಫ್ಟ್ ತಂದಿದ್ದೀನಿ ಅಂದಾಗ, ಏನದು ಗಿಫ್ಟ್ ಅಂದಾಗ, ಗಡಿಯಾರ. ವಾವ್, ಈ ಒಂದು ಸುಂದರ ಕ್ಷಣ ನಮ್ಮ ಜೀವನದಲ್ಲಿ ನೆನಪಿರಲಿ ಅಂದ್ಬಿಟ್ಟು ಈ ಒಂದು ಸ್ಮಾಲ್ ಗಿಫ್ಟ್ ತಂದಿದ್ದೀನಿ ಅಂದ್ಬಿಟ್ಟು ಶ್ಯಾಮ್ ಹೇಳ್ತಾರೆ. ವಾವ್, ನಿಮ್ಮ ಟೇಸ್ಟ್ ತುಂಬ ಚೆನ್ನಾಗಿದೆ ಅಂತ ಆ ಹುಡುಗಿ ಹೇಳ್ತಾ ಇರ್ತಾಳೆ. ಇನ್ನು ಮನೇಲಿ ಎಲ್ಲ ಊಟ ಬಡಿಸ್ತಾ ಇರ್ತಾರೆ. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ನಮ್ಮ ಮನೇಲಿ ಎಲ್ಲ ವ್ರತಗಳನ್ನ ಕೆಲಸಗಳನ್ನ ಮಾಡ್ತಿದ್ದು ನನ್ನ ದೊಡ್ಡ ಸೊಸೆ ಸರಿತಾ. ಆದರೆ ಈ ಸತಿ ಬೇರೆ ಅಂದಾಗ, ಏನು ಹೇಳ್ತಾ ಇದ್ದೀರಾ ಅಜ್ಜಿ, ಏನಾದರೂ ಹಬ್ಬ ಸೆಲೆಬ್ರೇಷನ್ ಮಾಡಬೇಕಾ ಅಂತ ಮೋನಿಕಾ ಕೇಳ್ತಾಳೆ. ಹೌದಮ್ಮ ಮಾಡಬೇಕು, ಈ ಸತಿ ವರಮಹಾಲಕ್ಷ್ಮಿ ಹಬ್ಬ ತುಂಬ ಜೋರಾಗಿ ಅದ್ಧೂರಿಯಾಗಿ ಮಾಡಬೇಕು ಅಂತ ಅಜ್ಜಿ ಹೇಳ್ತಾರೆ. ಹೌದು, ಪ್ರತಿ ವರ್ಷ ನಾನು ಈ ಕೆಲಸನ ಸರಿತಂಗೆ ವಹಿಸ್ತಾ ಇದ್ದೆ, ಆದರೆ ಇವತ್ತು ಸರಿತಾ ಸೊಸೆ, ನನ್ನ ಸೊಸೆ ಗೌರಿಗೆ ಈ ಒಂದು ಕೆಲಸನ ವಹಿಸ್ತಾ ಇದ್ದೀನಿ. ಈ ಒಂದು ಸಲ ವರಮಹಾಲಕ್ಷ್ಮಿ ಹಬ್ಬಕ್ಕೆ ಗೌರಿ ಸಕಲ ಸಿದ್ಧತೆಗಳನ್ನ ಮಾಡಿಕೊಂಡು ಹಬ್ಬನ ಚೆನ್ನಾಗಿ ಆಗೋ ಥರ ನಡೆಸಬೇಕು ಅಂತ ಅಜ್ಜಿ ಹೇಳ್ತಾರೆ. ಈಗ ಈ ಕಡೆ ಸರಿತಾ ಉರ್ಕೊತಿದ್ರೆ ಗೌರಿ ಇದ್ದವರು, ಅಜ್ಜಿ ನನಗೇನು ಬೇಡ, ಅತ್ತೆನೇ ಈ ಕೆಲಸ ಮಾಡಲಿ, ಈ ಹಬ್ಬನ ಆಚರಿಸ್ಲಿ, ನಾವೆಲ್ಲ ಸಹಾಯ ಮಾಡ್ತೀವಿ ಅಂತ ಗೌರಿ ಹೇಳ್ತಾಳೆ. ಏನೂ ಬೇಕಾಗಿಲ್ಲ, ನೀನು ಬಿಟ್ಕೊಡೋದು ನನಗೆ, ನಿನಗೆ ಹೇಳ್ತಾ ಇದ್ದಾರೆ ತಾನೆ, ನೀನೇ ಮಾಡು ಅಂತ ಸರಿತಾ ಅಲ್ಲಿಂದ ಎದ್ದೋಗ್ತಾಳೆ. ವಿವೇಕ್ ಇದ್ದವರು ಅಜ್ಜಿ ಏನು ಹೇಳ್ತಾ ಇದ್ರೆ ಅದನ್ನು ಮಾಡಬೇಕಲ್ವಾ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ಓಹೋ ಇದೇನೋ ವಿವೇಕ್, ನಿನ್ನ ಹೆಂಡ್ತಿ ಕಡೆ ಮಾತಾಡ್ಬಿಟ್ಟೆ ಫಸ್ಟ್ ಟೈಮ್ ಅಂತ ಅಜ್ಜಿ ಹೇಳ್ತಾರೆ. ನೋಡು, ನಿನಗೆ ಕೊಟ್ಟಿರೋ ಕೆಲಸನ ಕರೆಕ್ಟಾಗಿ ಮಾಡು ಅಂತೇಳ್ಬಿಟ್ಟು ಹೇಳ್ತಾರೆ. ಇನ್ನು ತಾತ ಹೇಳಿರ್ತಾರಲ್ಲ ಮಾತುಗಳು, ಅವು ಸಹ ವಿವೇಕ್ಗೆ ನೆನಪಾಗ್ತಿರ್ತವೆ. ಗೌರಿ ಇಷ್ಟು ಒಳ್ಳೆಯವಳು, ನಮ್ಮ ಕುಟುಂಬಕ್ಕೋಸ್ಕರ ಇಷ್ಟೊಂದೆಲ್ಲ ಮಾಡ್ತಾಳೆ, ನಾನು ಯಾಕೆ ಗೌರಿ ಜೊತೆ ಒಳ್ಳೆ ಜೀವನನ ನಡೆಸಬಾರ್ದು ಅಂತ. ಅಷ್ಟರಲ್ಲಿ ಅವನ ಮನಸ್ಸೊಂದು, ಹೌದೌದಪ್ಪ ನಡೆಸಬೇಕು, ಯಾಕೆ ಅಂದರೆ ನೀನು ಗೌರಿನ ಪ್ರೀತಿ ಮಾಡ್ತಿದ್ಯಲ್ಲ ಅದಕ್ಕೆ. ಅವತ್ತು ತಾತ ಹೇಳಿದ್ರು ಅಂತ ಏನು ನೀನು ಗೌರಿ ಮೇಲೆ ಪ್ರೀತಿ ಬಂದಿಲ್ಲ, ಫಸ್ಟಿಂದನೂ ಗೌರಿನ ನೀನು ಪ್ರೀತಿ ಮಾಡ್ತಾನೆ ಇದೆಯಾ, ನಿಮ್ಮ ಅಮ್ಮಂಗೆ ಹೆದರ್ಕೊಂಡು ಪ್ರೀತಿನ ಹೇಳ್ಕೊಂಡಿಲ್ಲ ಅಷ್ಟೇ ಅಂತೇಳ್ಬಿಟ್ಟು ಮನಸ್ಸು ಹೇಳ್ತಾ ಇರುತ್ತೆ. ಇಲ್ಲ ಆ ಥರ ಎಲ್ಲ ಏನೂ ಇಲ್ಲ ಅಂದಾಗ, ಹೌದಾ ಈಗ ಗೌರಿ ಬರ್ತಾಳೆ, ಅವಳ ಮುಂದೆ ಕಣ್ಣಲ್ಲಿ ಕಣ್ಣಿಟ್ಟು ಮಾತಾಡು ಅಂದ್ಬಿಟ್ಟು ಮನಸ್ಸು ಹೇಳುತ್ತೆ. ಅಷ್ಟರಲ್ಲಿ ಗೌರಿ ಬಂದು, ಏನು ಒಬ್ಬೊಬ್ಬರು ಏನೇ ಮಾತಾಡ್ಕೊತಿದ್ದೀರಾ ಸರ್ರು ಅಂತೇಳ್ಬಿಟ್ಟು ಹೇಳ್ತಾರೆ. ಏನಿಲ್ಲಪ್ಪ ಅಂತೇಳ್ಬಿಟ್ಟು ವಿವೇಕ್ ಹೇಳ್ತಾರೆ. ವಿವೇಕ್ ಗೌರಿ ನಡುವೆ ಸಾಂಸಾರಿಕ ಜೀವನ ಈಗಾದರೂ ಶುರುವಾಗುತ್ತಾ ನೋಡೋಣ. ವರಮಹಾಲಕ್ಷ್ಮಿ ಹಬ್ಬಕ್ಕೆ ಏನೇನೆಲ್ಲ ತಯಾರಿ ಮಾಡ್ತಾಳೆ ಗೌರಿ ಅಂತ ನೋಡೋಣ. ವಿಡಿಯೋಗಳು ಇಷ್ಟ ಆದರೆ ಲೈಕ್ ಮಾಡಿ.